ಎಣ್ಣೆ ಹೊಡೆಯೋದನ್ನು ಬಿಡಿಸಿ ಅಂತ ರಿಯಾಬ್ ಸೆಂಟರ್ಗೆ ಸೇರಿಸಿದ್ರೆ ಈ ರಿಯಾಬ್ ಸೆಂಟರ್ನವರು ಜೀವನೇ ಬಿಡಿಸ್ಕೊಟ್ರು. ನಮ್ಮ ಕೆಂಗೇರಿ ಕೋಟೆ ಬೀದಿನಲ್ಲಿ ಪೂರ್ಣ ಪ್ರಜ್ಞ ರಿಯಾಬ್ ಸೆಂಟರ್ ಅಂತ ಒಂದೈತೆ. ಇದಕ್ಕೆ ಓನರು ಪ್ರಕಾಶು ಅಂತ. ಈ ಅಪ್ಪ ಇವಾಗ ಔಟ್ಸ್ಟ್ಯಾಂಡಿಂಗ್. ಇಂಥ ಪ್ರಕಾಶನ ನಂಬ್ಕೊಂಡು ಕುಡಿಯೋದನ್ನು ಬಿಡಿಸುವಂತ ಕರ್ಕೊಂಡ್ಬಂದ್ಬಿಟ್ರೆ ಉಸಿರಾಟದ ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು ಅಂತ ಹೇಳ್ಬಿಟ್ಟು ಬಾಡಿ ಕೊಟ್ಬಿಟ್ಟು ಕಳಿಸ್ಕೊಡೋದ. ಪಾಪ ಕಣ್ರಿ, ಈ ರಮೇಶ್ಗೆ ಇನ್ನು ಚಿಕ್ಕ ಏಜು, ಬರೀ 30 ವರ್ಷ. ಈ ಕಸದ ಗಾಡಿ ಓಡಿಸ್ಕೊಂಡಿತ್ತಂತೆ, ಜೊತೆಗೆ ಸಿಕ್ಕಾಬಿಟ್ಟು ಕುಡಿತಿತ್ತಂತೆ. ಕೊಟ್ಟಾರೆ ಕೊಡು ಶಿವನೇ, ಕುಡುಕನಲ್ಲದ ಗಂಡನ ಅಂತ ಎಷ್ಟು ಬೇಡ್ಕೊಂಡ್ರು. ಇಂಥ ಕುಡುಕನ್ನೇ ಗಂಟಾಕ್ಬಿಟ್ಟಲ್ಲಪ್ಪ ಭಗವಂತ ಅಂತ ಈ ರಮೇಶ್ ಹೆಂಡತಿ ಏನಾದ್ರೂ ಮಾಡಿ ತನ್ನ ಗಂಡ ಕುಡಿಯೋದನ್ನ ಬಿಡಿಸ್ಲೇಬೇಕು ಅಂತ ತಗೊಂಡು ಬಂದು ಈ ಪ್ರಕಾಶನ ರಿಯಾಬಿಗೆ ಸೇರಿಸ್ಬಿಡ್ತಂತೆ. ಈ ರಿಯಾಬಲ್ಲಿ ಆಲ್ರೆಡಿ ಇವ್ರ ರಿಲೇಟಿವ್ಸ್ ಒಂದು 4 ಜನ ಟ್ರೀಟ್ಮೆಂಟ್ ತಗೋತಿದ್ರಂತೆ. ಮೂತ್ತು, ನಿತಿನ್, ಶ್ರೀಧರು, ಅಜಯ್ ಅಂತ. ಹೆಂಗೋ ಎಲ್ಲ ಜೊತೆಲಿ ಇದ್ಕೊಂಡು ಎಣ್ಣೆ ಹೊಡಿಯೋದನ್ನ ಬಿಟ್ಬಿಟ್ಟು ಒಟ್ಟಿಗೆ ಹೊರಗೆ ಬಿಡ್ಲಿ ಅಂತ ಪಾಪ ಇವ್ರು ದಂಗ್ಲ. ಇದಕ್ಕೆ 6,500 ರೂಪಾಯಿ ಫೀಸ್ ಅಂತೆ. ಅದನ್ನ ಕಟ್ಬಿಟ್ರೆ ಇನ್ನು 2-3 ತಿಂಗಳಲ್ಲಿ ನಿನ್ನ ಗಂಡನ್ನ ಫುಲ್ಲು ಹೊಸ ಮನುಷ್ಯನ ಮಾಡಿ ಕಳಿಸ್ಬಿಡ್ತೀವಿ ಕಣಮ್ಮ ಅಂತ ಪಟ್ಟಿ ಕಟ್ಬಿಟ್ಟವ್ರು ಈ ರಿಯಾಬ್ ಸೆಂಟರ್ ನಾವು. ಎಂಥದೋ ನಮ್ಮ ಯಜಮಾನರು ಕುಡಿಯೋದು ಬಿಟ್ರೆ ಸಾಕು ಅಂತ ದುಡ್ಡು ಕಟ್ಟಿ ರಮೇಶನ್ನ ಇವ್ರು ಇಳ್ಕೊಟ್ಬಿಟ್ಟು ಮನೆಗೆ ಬಂದೈತಿ ಈ ಹೆಣ್ಣು ಮಗಳಿಗೆ ಒಂಥರ ನೆಮ್ಮದಿ. ಹಿಂಗಿರ್ಬೇಕಾದ್ರೆ ಮೊನ್ನೆ ಬೆಳಿಗ್ಗೆನೆ ರಿಯಾಬಿಂದ ಕಾಲು, ನಿಮ್ಮ ಯಜಮಾನಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ರಾಜರಾಜೇಶ್ವರಿ ಆಸ್ಪತ್ರೆಗೆ ಸೇರಿಸಿದ್ದೀವಿ, ನೀವು ಅಲ್ಲಿಗೆ ಬಂದುಬಿಡಿ ಅಂತ. ಇವ್ರು ಎದುವೋ ಬಿದ್ದು ಅಂತ ಹೋಗಿ ನೋಡಿದೆ ಆಲ್ರೆಡಿ ಜೀವ ಹೋಗ್ಬಿಟ್ಟೈತೆ. ಏನ್ರಿ ಕರ್ಮ ಇದು ಅಂತ ಈ ರಿಯಾಬ್ರನ್ನು ಕೇಳಿದ್ರೆ ಅವರಿಗೆ ಸಡನ್ನಾಗಿ ಉಸಿರಾಟ ಸಮಸ್ಯೆ ಆಗ್ಬಿಡ್ತೀವಿ, ನಾವು ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ, ಏನು ಮಾಡೋದು ಅಷ್ಟಲ್ಲಿ ಜೀವ ಹೋಗ್ಬಿಟ್ಟೈತೆ ಅಂತಾರೆ. ಇವ್ರ ರಿಲೇಟಿವ್ಸ್ ಇದ್ರಲ್ಲಿ ಒಂದು 4 ಜನ ಇಲ್ಲಿ ಟ್ರೀಟ್ಮೆಂಟ್ಗೆ ಅಂತ. ಅವ್ರನ್ನ ಕೇಳಿದ್ರೆ ರಮೇಶ್ ಅಣ್ಣ ನೆನೆನೆ ಎದೆ ಉರಿ ಅಂತಿದ್ದ, ಉಸಿರಾಡೋದಕ್ಕೆ ಆಗ್ತಿರಲ್ಲ ಅಂತಿದ್ದ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ ನಾವು ರಿಯಾಬ್ ಅವ್ರಿಗೆ ಹೇಳಿದ್ವಿ, ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಇವ್ರು ಹೇಳ್ತಾರೆ. ಕುಡ್ಕೊಂಡು ತೇಲಾಡ್ಕೊಂಡು ಹೆಂಗೋ ಗಂಡ ಅನ್ಸ್ಕೊಂಡವನು ಕಣ್ಣು ಮುಂದಿದ್ದ, ಇವ್ರು ಅನ್ಯಾಯವಾಗಿ ಕಳೆದು ಬಿಡ್ರಲ್ಲ ಅಂತ ಈ ರಮೇಶ್ ಹೇಳಿದ್ವಿ ಸೀದಾ ಕೆಂಗೇರಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ಮ ಯಜಮಾನರು ಸಾಯೋದಕ್ಕೆ ಈ ರಿಯಾಬ್ ಸೆಂಟರ್ನವರು ನೆಗ್ಲಿಜೆನ್ಸಿನೇ ಕಾರಣ, ಈ ಪ್ರಕಾಶ್ ಮೇಲೂ ಈ ರಿಯಾಬ್ ಸೆಂಟರ್ ಮೇಲೂ ಕ್ರಮ ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಡ್ಬೋದು. ಅತ್ಲ ಕಂಪ್ಲೇಂಟ್ ಆದ ಕೂಡಲೇ ಇತ್ತ ಬೇರೆಯವ್ರ ಕೈಗೆ ಫೋನ್ ಕೊಟ್ಬಿಟ್ಟು ರಿಯಾಬ್ ಸೆಂಟರ್ ಪ್ರಕಾಶ್ ಎಸ್ಕೇಪ್. ತುರಂತ ಏನಪ್ಪ ಅಂತಂದ್ರೆ ಈ ರಿಯಾಬ್ ಸೆಂಟ್ರಲ್ಲಿ ಆಲ್ರೆಡಿ ಇಂಥವೇ ಒಂದು 3-4 ಕೇಸ್ ಆಗ್ಬಿಟ್ಟಿದ್ವು ಅಂತ ಹೇಳ್ಕೊಂಡ್ರಿ. ಆದ್ರೂ ಪೊಲೀಸರು ಇನ್ನೂ ಬಾಗಿಸೋ ಕೆಲಸ ಮಾಡಿಲ್ಲ. ಅದು ಏನ್ ಕನೆಕ್ಷನ್ ಏನೋ ನಮ್ಗೆ ಗೊತ್ತಿಲ್ಲ. ಆಮೇಲೆ ಈ ಅಡಿಕ್ಷನ್ ಅನ್ನೋದು ಒಂದು ದೊಡ್ಡ ಪಿಡುಗುಕೊಂಡ್ರಿ. ಇದಕ್ಕೆ ಒಂದ್ಸರಿ ಬಲಿ ಆಗ್ಬಿಟ್ರೆ ತಾವೂ ನೆಮ್ಮದಿ ಆಗಿರಲ್ಲ, ಮನೆಯವ್ರನ್ನೂ ನೆಮ್ಮದಿ ಆಗಿರಕ್ ಬಿಡಲ್ಲ. ಇಂಥವುಗಳನ್ನ ಹೆಂಗಾದ್ರೂ ಮಾಡಿ ದಾರಿ ತರಬೇಕು ಅಂತ ಒದ್ದಾಡ್ತಿರೋರಿಗೆ ಈ ರಿಯಾಬ್ಗಳು ಕಣಿಗೆ ಬೀಳ್ತಾರೆ. ಇದೇ ವೀಕ್ನೆಸ್ ಇಟ್ಕೊಂಡು ಕೆಲವು ರಿಯಾಬ್ಗಳು ಇದನ್ನೊಂಥರ ದಂಧೆ ತರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಾರೆ. ಅಡಿಕ್ಷನ್ ಬಿಡಿಸ್ತೀವಿ ಅಂತ ಸೇರಿಸ್ಕೊಳ್ಳೋದು, ಇಂತಿಷ್ಟು ಫೀಸು ಅಂತ ಕಿತ್ಕೊಂಡ್ಬಿಡೋದು, ಹಿಡ್ಕೊಂಡು ಬಂದು ಕೂಡ ಹಾಕೊಳ್ಳೋದು. ಆಮೇಲೆ ಉಪವಾಸ ಕೆಡವಿ ಹೊಡೆದು ಬೋಡ್ದು ಕೊಡಬಾರ್ದು ಹಿಂಸೆ ಕೊಟ್ಟು ಜೀವನನೇ ನರಕ ಅನ್ನಿಸ್ಬಿಡ್ತಾರೆ, ಜೀವನನೇ ಸಾಕು ಅನ್ನಿಸ್ಬಿಡ್ತಾರೆ. ಇವ್ರು ಕಾಟ ತಾಳಕ್ಕಾಗದೆ ಚಟ ಬಿಡ್ಬೇಕು, ಇಲ್ಲ ಚಟ ಹತ್ತಬೇಕು, ಓಡೋಬೇಕು ಅಂತ ಚಾನ್ಸೇ ಇಲ್ಲ ಬಿಡಿ ಇಲ್ಲಿ ಅಂತ. ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ ಮನೆಯವ್ರಿಗೆ ಹೇಳಿದ್ರು ಕೂಡ ಮನೆಯವ್ರನ್ನ ನಂಬೋ ಸ್ಟೇಜಲ್ಲಿ ಇರಲ್ಲ. ಈ ರಿಯಾಬ್ ಸೆಂಟರ್ಗಳನ್ನ ಮಾಫಿಯಾ ಥರ ನಡೆಸರ್ಕೊಂಡ್ರಿ ಕೆಲವರು. ಅದರ ಅಧ್ವಾನಗಳ ಬಗ್ಗೆ ಮಾತಾಡ್ತಾ ಕೂತ್ಕೊಂಡ್ರೆ ಅದೇ ಒಂದು ಸೀರೀಸ್ ಆಗ್ಬಿಡುತ್ತೆ. ಅದು ಇನ್ನೊಂದು ಎಪಿಸೋಡ್ ಡೀಟೇಲಾಗಿ ಮಾತಾಡ್ತೀನಿ. ಇವಾಗ ಈ ಪೂರ್ಣ ಪ್ರಜ್ಞ ರಿಯಾಬ್ ಸೆಂಟರ್ ಮೇಲೆ FIR ಆಗೈತೆ. ಹಿಂಗೆ ಬೇಜವಾಬ್ದಾರಿಯಿಂದ ಜೀವ ಕಳೆದಿರೋ ಈ ರಿಯಾಬ್ ಸೆಂಟರ್ಗೆ ಬೀಗ ಹಾಕ್ಸೋ ಕೆಲಸ ಆಗಬೇಕು, ಅದ್ರ ಓನರ್ನ ತಗೊಂಡು ಜೈಲಿಗೆ ಬಿಡ್ಬೇಕು. ಈ ಕೆಲಸನ ನಮ್ಮ ಪೊಲೀಸರು ಮಾಡ್ತಾರಾ ಅಂತ ನೋಡ್ಬೇಕು.